ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಆಯುರ್ಬಲ ಟಾನಿಕ್ ವಿತ್ ನೋನಿ ಬಗ್ಗೆ. ಆಯುರ್ಬಲ ಟಾನಿಕ್ ಅಂದ್ರೆ ಏನು, ಅದರೊಳಗಡೆ ಪ್ರಮುಖ ಘಟಕ ದ್ರವ್ಯ ಏನೇನು ಇರ್ತಾವೆ, ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನ ಬರ್ದು ಕೊಟ್ಟಿರ್ತಾರೆ, ಯಾವ ಪ್ರಮಾಣದಾಗ ಇದ್ರ ಸೇವನೆ ನೀವು ಮಾಡಬೇಕು, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬಹುದು, ಇದ್ರಲ್ಲಿ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ, ಯಾರು ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಆಯುರ್ಬಲ ಟಾನಿಕ್ ವಿತ್ ನೋನಿ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರಾಪ್ರಿಯೇಟರಿ ಮೆಡಿಸಿನ್. ಆಯುರ್ವೇದಿಕ್ ಪ್ರಾಪ್ರಿಯೇಟರಿ ಮೆಡಿಸಿನ್ ಅಂದ್ರೆ ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತಾ ಗ್ರಂಥ ಟೆಕ್ಸ್ಟ್ ಬುಕ್ಸ್ ನಾಗ ಎಲ್ಲಿ ಉಲ್ಲೇಖ ಸಿಗಂಗಿಲ್ಲ. ಇಲ್ಲೇನಾಗ್ತದಪ್ಪ ಅಂದ್ರ ಪರ್ಟಿಕ್ಯುಲರ್ ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಇಲ್ಲ ಆಯುರ್ವೇದಿಕ್ ಜಡಿಬುಟಿಗಳನ್ನು ಉಪಯೋಗ ಮಾಡಿಕೊಂಡು ತಮ್ಮದೇ ಒಂದು ಹೊಸ ಫಾರ್ಮುಲೇಷನ್ ಕಂಡು ಹಿಡಿದಿರ್ತಾರ, ಇದ್ರ ಟೆಸ್ಟಿಂಗ್ ಮಾಡಿಸ್ತಾರ, ಇದ್ರದ್ದು ಅಪ್ರೂವಲ್ ತಗೊಂತಾರ, ಅವ್ರ ಕಡೆ ಇದ್ರದ್ದು ಮಾಲೀಕಾನ ಹಕ್ಕಿರ್ತೈತಿ. ಇದಕ್ಕೆ ಆಯುರ್ವೇದಿಕ್ ಪ್ರಾಪ್ರಿಯೇಟರಿ ಮೆಡಿಸಿನ್ ಅಂತ ಕರೀಲಾಗ್ತೈತ್ರಿ. ಮತ್ ಇದನ್ನ ನೋಡ್ರಿ ಒಂದು ಜನರಲ್ ಹೆಲ್ತ್ ಟಾನಿಕ್ ಹಂಗ ಯೂಸ್ ಮಾಡ್ಲಾಗ್ತೈತ್ರಿ. ಈಗ ಇದ್ರೊಳಗೆ ಘಟಕ ದ್ರವ್ಯ ಏನೇನ್ ಅದಾವ ಅಂತ ತಿಳಿಸ್ಕೊಡ್ತೀನಿ ನೋಡ್ರಿ. ಪ್ರತಿ 100 ml ಸಿರಪ್ ಏನಿದೆ ಆಯುರ್ಬಲ ಟಾನಿಕ್ ವಿತ್ ನೋನಿ, ಸೊ ಇದ್ರೊಳಗೆ ಏನೇನು ಇಂಗ್ರೀಡಿಯೆಂಟ್ ಇರ್ತಾವ ಅಂದ್ರ ನೋನಿ, ಅದಕ್ಕೆ ಬೊಟಾನಿಕಲ್ ನೇಮು ಮೊರಿಂಡಾ ಸಿಟ್ರಿಫೋಲಿಯಾ 20 ml, ಅಮೃತ ಗುಡುಚಿ ಅಂತಾರೆ 15 ml, ಅಶ್ವಗಂಧ 12.5 ml, ಭೂಮಿ ಆಮ್ಲಕ್ಕಿ 7 ml, ಸಾರಿವಾ 12.5 ml, ಹರಿದ್ರ 8 ml, ತ್ರಿಫಳದಾಗ ಆಮ್ಲಕ್ಕಿ ಹರಿತಕ್ಕೆ ವಿಭಿತಕ್ಕೆ ಬರ್ತೈತ್ರಿ 12.5 ml, ತ್ರಿಕಟು ಅದರೊಳಗೆ ಪಿಪ್ಳಿ ಮರೀಚ ಶುಂಠಿ ಬರ್ತೈತಿ 12.5 ml. ಇವನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ನ ಸೇರಿ ತಯಾರು ಮಾಡ್ಲಾಗ್ತೈತ್ರಿ. ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರೆ ಆಯುರ್ ಆಶ್ರಮ ಫಾರ್ಮಾಸ್ಯೂಟಿಕಲ್ಸ್. ಈಗ ಇದ್ರ ಇಂಡಿಕೇಶನ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ, ಯಾವ ಸಮಸ್ಯೆ ನಿಮ್ಗಿದ್ರೆ ನೀವು ಇದ್ರ ಉಪಯೋಗ ಮಾಡಬಹುದು. ಸೊ ನೋಡ್ರಿ, ಇದನ್ನ ನೀವು ಏನ್ರ ಬಹಳ ವೀಕ್ನೆಸ್ ಇರ್ತೈತಿ, ನಿಮ್ಗೆ ಪದೇ ಪದೇ ನೀವು ಜಡ್ಡಿಗೆ ಬೀಳ್ತೀರಂದ್ರ ಇದನ್ನ ಡಾಕ್ಟರ್ ಬರ್ದು ಕೊಟ್ಟಿರ್ತಾರೆ. ಇದು ನಿಮ್ದು ಇಮ್ಯುನಿಟಿಯನ್ನು ಸ್ಟ್ರಾಂಗ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ ರೋಗ ಪ್ರತಿರೋಧಕ ಕ್ಷಮತೆ ಏನೈತಿ ನೋಡ್ರಿ ಅದನ್ನ ಗಟ್ಟಿ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಅದರಲ್ಲಿ ನಿಮ್ಗೆ ಪದೇ ಪದೇ ನೀವು ರೋಗಗ್ರಸಿತರು ಆಗಂಗಿಲ್ಲ. ಮತ್ತೆ ನಿಮ್ಗೆ ಶ್ವಾಸಕೋಶ ಸಂಬಂಧಿತ ಏನಾರ ತ್ರಾಸ ಐತಂದ್ರ ಅಲರ್ಜಿಕ್ ರೈನೈಟಿಸ್, ನೀವು ಧೂಮದಾಗ ಹೋದ್ರ ಮೂಗ್ ಬಂದ್ ಆಗೋದು, ಮೂಗ್ ಸೋರೋದು, ಆ ಸಮಸ್ಯೆ ಐತಂದ್ರ ಇಲ್ಲ ಧೂಮದಾಗ ಹೋದ್ರೆ ಎದಿ ನಿಮ್ ಕಫ ಟೈಟ್ ಆಗಿಬಿಡ್ತೈತಿ, ಎದಿ ಒಳಗಡೆ ಬಾವ ಬಂದ್ಬಿಡ್ತೈತಿ, ಬ್ರಾಂಕೈಟಿಸ್ ಸಮಸ್ಯೆ ಐತಂದ್ರ ಇಲ್ಲ ನಿಮ್ಗೆ ಮೈ ಕೈ ಬಹಳ ಜಾಸ್ತಿ ನೋವು ಆಗ್ತೈತಂದ್ರ, ತಿಂದಿದ್ದ ಆಹಾರ ಪಾಚನ ಆಗಂಗಿಲ್ಲ ಅಂದ್ರ, ಮೈಕೈ ನೋವು ಬಹಳ ಜಾಸ್ತಿ ಇರ್ತೈತಂದ್ರ, ಪೂರ ಮೈಯಾಗ ಸಂಧಿ ಎಲ್ಲೆಲ್ಲದ ನೋಡ್ರಿ, ಸಂಧಿ ಅಂದ್ರೆ ಮೊಣಕಾಲ್ ನೋವು, ಕೀಳು ನೋವು ಎಲ್ಲ ನೋವು ಆಗ್ತಾವಂದ್ರ, ಬಹಳ ಜಾಸ್ತಿ ಸುಸ್ತು ಆಯಾಸ ಅನ್ಸತ್ತಂದ್ರ, ನಿಮ್ಗೆ ಶಕ್ತಿ ಇದು ಹೆಚ್ಚಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ಇಲ್ಲ ನೀವು ಯಾವ್ದಾರ ರೋಗಲಿಂತ ಗ್ರಸಿತದ್ರಿ ಅಲ್ಲಿಂತ ರಿಕವರ್ ಆಗಾಕಂತೀರಿ, ಟ್ರೀಟ್ಮೆಂಟ್ ತಗೊಳಂತೀರಂದ್ರ ನಿಮಗೆ ಮತ್ತೆ ಹೊಳ್ಳಿ ಒಂದು ಹೊಸ ಶಕ್ತಿ ಕೊಡ್ಲಿಕ್ಕೆ ಇದು ಕೆಲಸ ಮಾಡ್ತೈತ್ರಿ. ಇದೇ ರೀತಿ ಮತ್ತೆ ಬಹಳಷ್ಟು ಹಲವಾರು ಕಂಡೀಷನ್ಸ್ ಅದಾವೆ, ಎಲ್ಲಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಇದನ್ನ ರೆಕಮೆಂಡ್ ಮಾಡಬಹುದ್ರಿ, ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು. ಈಗ ಹೇಳ್ಕೊಡ್ತೀನಿ ಅಂದ್ರೆ ಡೋಸೇಜ್ ಬಗ್ಗೆ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18 ಮೇಲಿದೆ ಅವ್ರ ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು, ನೋಡ್ರಿ ಇದನ್ನ ಡಾಕ್ಟರ್ ನಿಮ್ಗೆ 15 ml ಬೆಳಿಗ್ಗೆ ತಗೊಳಕ್ ಹೇಳ್ತಾರ, 15 ml ರಾತ್ರಿ ತಗೊಳಕ್ ಹೇಳ್ತಾರ್ರಿ. ಇದನ್ನ ಯಾವಾಗ್ಲೂ ಊಟ ಮಾಡೋದಕ್ಕಿಂತ 30-40 ನಿಮಿಷ ಮೊದ್ಲೇ ಸೇವನೆ ಮಾಡ್ಬೇಕಂತ ಇರ್ತೈತ್ರಿ. ಮತ್ತಿಲ್ಲ ನಿಮ್ಗ ಸ್ವಲ್ಪ ಕೈ ಅನ್ಸಾಗುಂತೈತಿ ಅಂದ್ರ 15 ml ಏನಿದೆ ಇದು ಸಿರಪ್, ಅದನ್ನ ನೀವು ಅರ್ಧ ಗ್ಲಾಸ್ ಉಗುರು ಬೆಚ್ಚ ನೀರ್ ಜೊತೆಗೆ ಮಿಕ್ಸ್ ಮಾಡ್ಕೊಂಡು 15 ml ಬೆಳಿಗ್ಗೆ 15 ml ರಾತ್ರಿ ಊಟ ಮಾಡೋದಕ್ಕಿಂತ ಮುಂಚೆ ತಗೋಬಹುದ್ರಿ. ಇದ್ರ ಜೊತೆ ಬೇರೆ ಮೆಡಿಸಿನ್ಸ್ ಏನ್ ಡಾಕ್ಟರ್ ಕೊಟ್ಟಿರ್ತಾರ ಅದ್ರ ಕೂಡ ನೀವು ಸೇವನೆ ಮಾಡ್ಬೇಕಂತ ಇರ್ತೈತ್ರಿ. ಈಗ ಎಷ್ಟು ದಿನದ ಮಟ್ಟ ಇದ್ರ ಸೇವನೆ ಮಾಡಬೇಕು ನೋಡ್ರಿ, ನಿಮ್ ಟ್ರೀಟಿಂಗ್ ಡಾಕ್ಟರ್ ಎಲ್ಲಿ ಮಟ್ಟ ನಿಮ್ಗೆ ತಗೊಳಕ್ ಹೇಳಂತಾರ ಅಲ್ಲಿ ಮಟ್ಟ ನೀವು ತಗೋಬೇಕಾಗ್ತೈತಿ. ಇದನ್ನ ತಗೊಂಡ್ರೆ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ ನೋಡ್ರಿ, ಇದ್ರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ, ನೋ ಸೈಡ್ ಎಫೆಕ್ಟ್. ಯಾರು ಇದನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದು, ಗರ್ಭವತಿ ಮಹಿಳೆ ಮತ್ತ ಯಾವ ತಾಯಂದ್ರ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಿರ್ತಾರ ಅವ್ರ ಇದನ್ನ ಡಾಕ್ಟರ್ ಪರ್ಮಿಷನ್ ಇರೋದ ಕೇಳಾರ್ದ ಬಳಸಕ್ ಹೋಗ್ಬೇಡ್ರಿ. ಮತ್ ಇದ್ರೊಳಗೆ ಏನೇನ್ ಘಟಕ ದ್ರವ್ಯ ತಿಳಿಸ್ಕೊಟ್ಟಿರಿ ನೋಡ್ರಿ, ಆ ದ್ರವ್ಯದಿಂದ ಮೊದ್ಲು ನಿಮ್ಗೆ ಏನಾರ ಅಲರ್ಜಿಕ್ ರಿಯಾಕ್ಷನ್ ಆಗಿವ ಅಂದ್ರೆ ನೀವು ಇದ್ರ ಬಳಸಕ್ ಹೋಗ್ಬೇಡ್ರಿ, ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದ್ರದ್ದು ಮೂಲ್ಯದ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ಇದು ನೋಡ್ರಿ ನಿಮ್ಗ 1100 ರೂಪಾಯಿ 1100 ರೂಪೀಸ್ನಾಗ 1 ಲೀಟರ್ ಬಾಟಲ್ ಇದು ಸಿಗ್ತೈತ್ರಿ ನಿಮ್ಗ ಆಯುರ್ಬಲ ಟಾನಿಕ್ ವಿತ್ ನೋನಿ. ಸೊ ನೋಡ್ರಿ, ಆಯುರ್ಬಲ ಟಾನಿಕ್ ವಿತ್ ನೋನಿ ಬೇರೆ, ಆಯುರ್ಬಲ ಟಾನಿಕ್ ವಿತ್ ನೋನಿ ಡಿ ಇದು ಬೇರೆ ರೀ, ಎರಡು ಸೇಮ್ ಅಲ್ಲ. ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದು ಕೊಟ್ಟಂತ ಪ್ರಿಸ್ಕ್ರಿಪ್ಷನ್ ಚೀಟಿ ಇತ್ತಂದ್ರ ಇದನ್ನ ನೀವು ನಿಮ್ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ ಇಲ್ಲ ಯಾವ್ದಾದ್ರು ಆನ್ಲೈನ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ.
ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ, ಅದು ಒತ್ತಿಬಿಟ್ರೆ ಅದು ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ ಅವ್ರ ಜೊತೆ ನೀವು ಅದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಪ್ರತಿ ವಿಡಿಯೋದಾಗ ತಿಳಿಸಿದಂಗ ಯಾವ್ದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲಾರ್ದು ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ ಗೋಸ್ಕರ ಮಾಡಿದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.